ಹಲೋ ಫ್ರೆಂಡ್ಸ್, ನಾನಿವತ್ತು ಒಂದು ಸ್ಪೆಷಲ್ ಕೀರ್ ಮಾಡ್ತಾಯಿದ್ದೀನಿ. ಏನು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸ್ಪೆಷಲ್ ಕೀರಾ ಇದು ನಾವು ಮಾಡ್ತೀವಿ ಅಲ್ಲ ಅಂತ ಅಂದ್ಕೋಬೋದು, ಬಟ್ ಬೇರೆ ಥರ ಇದೆ. ನೋಡಿ, ಇದು ನಾರ್ತ್ ಇಂಡಿಯನ್ ಕೀರ್. ನಾವು ಮಾಡುವ ಕೀರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಪ್ಲಸ್ ಏನಂದರೆ ಇದು ತುಂಬ ಬರುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಪೂರಿ. ಅಂದರೆ ನಾರ್ತ್ ಇಂಡಿಯನ್ಸ್ಗೆ ಹೆಚ್ಚಾಗಿ ನನ್ನ ಹಸ್ಬೆಂಡ್ ಹೆಚ್ಚಾಗಿ ಕೇಳ್ತಾ ಇರ್ತಾರೆ, ಅವರ ಫೇವ್ರೇಟ್ ಅದು ಪೂರಿ ಕೀರ್ ಅಥವಾ ಪೂರಿ ಹಲ್ವಾ, ಅಂದರೆ ಸೂಜಿ ಹಲ್ವಾ ಆ ಥರ ಮಾಡು ಅಂತ ಹೇಳ್ತಾ ಇರ್ತಾರೆ. ಇದು ಅವರು ಹೆಚ್ಚಾಗಿ ಫೆಸ್ಟಿವಲಿಗೆ ಅಥವಾ ಮನೇಲಿ ಏನಾದರೂ ವಿಶೇಷ ಇದ್ದರೆ ಅಥವಾ ಯಾವಾಗಲೂ ಹೆಚ್ಚಾಗಿ ಕೇಳ್ತಾ ಇರ್ತಾರೆ ಈ ಥರನೇ ಮಾಡು ಅಂತ. ಸೊ ಇದಕ್ಕೆ ಯಾವ ಹಾಲು ಅಂತ ಹೇಳ್ತೇನೆ. ದಪ್ಪ ಇರುವ ಹಾಲು, ಗುಡ್ ಲೈಫ್ ಆರೆಂಜ್ ಪ್ಯಾಕೆಟ್ ಇದು ಅಥವಾ ಗ್ರೀನ್ ಪ್ಯಾಕೆಟ್ ಇದು, ಆ ಥರ ಬ್ಲೂ ಕಲರ್ ಇದು ಹಾಕಬೇಡಿ, ಅದು ತುಂಬ ತೆಳು ಬರ್ತದೆ, ಹಾಕಬಾರ್ದು. ಮತ್ತು ಒಂದು ಡ್ರಾಪ್ ನೀರು ಹಾಕಬಾರ್ದು. ಹಾಲಲ್ಲಿ ಕಂಜೂಸಿ ಮಾಡಬೇಡಿ. ನಾನು ಫಸ್ಟಿಗೆ ಮಾಡುವಾಗ ಹಾಗೇ ಒಂದು 1/4 ಲೋಟ ಹಾಕ್ತಾಯಿದ್ದೆ, ಬಟ್ ಇವರು ನನಗೆ ಹೇಳ್ತಾಯಿದ್ರು ಆ ಥರ ಹಾಕಬಾರ್ದು ಅಂತ. ಅದಕ್ಕೆ ಒಂಚೂರು ನೀರು ಹಾಕಲಿಕ್ಕೆ ಇಲ್ಲ. ಅದಕ್ಕೆ ನಾನು ಸ್ಪೆಷಲ್ ಅಂದೆಲ್ಲ ಇದೇ ಕ್ಯಾರೆಟ್ ಹಾಕ್ತಾ ಇರೋದು. ಇದು ಆರೆಂಜ್ ಕಲರ್ ಇದು ಕ್ಯಾರೆಟ್ ಉಂಟಲ್ಲ, ಅದು ಯಾವ ಕ್ಯಾರೆಟ್ ಆಗ್ತದೆ ಅದನ್ನು ಹಾಕ್ಬೋದು. ಇದು ಶಾವಿಗೆ ಮತ್ತು ಕ್ಯಾರೆಟ್ ಹಾಕಿ ಮಾಡಿದಂಥ ಸ್ಪೆಷಲ್ ಕೀರ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈಗ ಇಷ್ಟು ಹಾಲು ಇತ್ತಲ್ಲ, ಮತ್ತು ಎಷ್ಟಾಗ್ತದೆ ನೋಡಿ ಬಾಯ್ಲ್ ಆಗಿ. ಮನೆಗೆ ಯಾರಾದರೂ ಸ್ಪೆಷಲ್ ಗೆಸ್ಟ್ ಯಾರಾದರೂ ಬಂದರೆ ನಾನು ಈ ಥರ ಮಾಡ್ತೇನೆ. ಫಸ್ಟಿಗೆ ಅವರು ಕೀರ್ ಜೊತೆ ತಿನ್ನೋದಾ ಪೂರಿ ಅಂತಾರೆ. ತಿಂದಮೇಲೆ ಅಂತ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನೆಕ್ಸ್ಟ್ ಟೈಮ್ ಅದೇ ಕೇಳ್ತಾರೆ, ಅವತ್ತು ಮಾಡಿದೆಯಲ್ಲ ಅದು ಆ ಥರನೇ ಕೀರ್ ಮಾಡು ಅಂತ. ತುಂಬ ಇಷ್ಟ ಆಗುತ್ತೆ ಇದು ಯಾರಿಗಾದರೂ, ನೀವು ನೋಡಿ ಬೇಕಾದರೆ. ನಾವು ಯಾವ ನಟ್ಸ್ ಬೇಕಾದರೂ ಹಾಕ್ಬೋದು. ಬಾದಾಮು, ಕಿಸ್ಮಿಸ್, ಕ್ಯಾಶ್ಯೂ. ನಂಗೆ ಕಿಸ್ಮಿಸ್ ಅಷ್ಟು ಇಷ್ಟ ಇಲ್ಲ, ಅದು ಹಾಕ್ತಾಯಿಲ್ಲ. 2 ಬಾದಾಮ್ ಮತ್ತು ಕ್ಯಾಶ್ಯೂನ ಗೀಯಲ್ಲಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಅದೇ ಗೀಯಲ್ಲಿ ಶಾವಿಗೆ ಕೂಡ ಫ್ರೈ ಮಾಡ್ತೇನೆ. ಶಾವಿಗೆ ಕೂಡ ಅಷ್ಟೇ, ನಾನು ಎಷ್ಟು ಅಂತ ತೋರಿಸ್ತೇನೆ. ಜಾಸ್ತಿ ಹಾಕಿ ಶಾವಿಗೆ ದಪ್ಪ ಮಾಡಬಾರ್ದು, ಶಾವಿಗೆ ಜಾಸ್ತಿ ಆಗಬಾರ್ದು. ಹಾಲು ಕುದಿದು ದಪ್ಪ ಆಗಬೇಕು, ಬಾಯ್ಲ್ ಆಗಿ ಅದು ರಬಡಿ ಥರ ಆಗಬೇಕು ದಪ್ಪ. ನಾವು ಶಾವಿಗೆ ಒಂದಿಷ್ಟು ಹಾಕಿ ದಪ್ಪ ಮಾಡೋದಲ್ಲ. ನೋಡಿ, ಈಗ ತೋರಿಸ್ತೇನೆ. ಅಷ್ಟೇ, 1 ಲೀಟರ್ಗೆ ಅಷ್ಟೇ. ಅರ್ಧ ಲೀಟರ್ಗೆ ಆದರೆ ನಾನು ಕೈಯಲ್ಲಿ ಹಿಡಿದೆ ಅಲ್ಲ ಅಷ್ಟು, 1 ಲೀಟರ್ಗೆ ಆದರೆ ಅದರ ಡಬಲ್ ಆ ಥರ ಹಾಕಿ ಮಾಡೋದು. ಕೆಲವರು ದಪ್ಪ ಆಗಲಿಕ್ಕೆ ಕಸ್ಟರ್ಡ್ ಪೌಡರ್, ಕಾರ್ನ್ಫ್ಲವರ್ ಹಾಕ್ತಾರೆ. ಹಾಗೆ ಮಾಡಿದರೆ ಆರಾರೋಟು ಥರ ಆಗ್ತದೆ. ನಮ್ಮ ಮನೇಲಿ ಯಾರಾದರೂ ಈಗ ನಾರ್ತ್ ಇಂಡಿಯನ್ಸ್ ಇದ್ದರೆ ಹೇಳ್ತಾರೆ, ಬೇರೆಯವರಾದರೆ ನಮಗೆ ಗೊತ್ತಾಗೋದಿಲ್ಲ ಅಲ್ಲ, ಹೇಳೋದಿಲ್ಲ ಅದು ಹೇಗಾಗಿದೆ ಅಂತ. ಸೊ ಈ ಥರನೇ ಮಾಡೋದು. ಇದನ್ನು ಗೀಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಲಿಗೆ ಹಾಕಬೇಕು. ನೋಡಿ, ಹಾಲು ಎಷ್ಟು ಕಡಿಮೆ ಆಯಿತು ನೋಡಿ. ನೀವು ಆ ಥರ ದಪ್ಪ ಬರಬೇಕು ಹಾಲು ಬಾಯ್ಲ್ ಆಗಿ. ಸೈಡಲ್ಲಿ ನಿಮಗೆ ಮಲೈ ಬರ್ತದಲ್ಲ, ಆ ಮಲೈಯನ್ನು ಕೂಡ ಸ್ಪೂನಿಂದ ಇದು ಮಾಡಿ ಅದಕ್ಕೇ ಹಾಕಬೇಕು. ನೀವು ಸ್ಪೂನಿಂದ ತೆಗೆದು ಹಾಕಬೇಕು. ಮಲೈ ಗಟ್ಟಿ ಆಗಲಿಕ್ಕೆ ಬಿಡಬಾರ್ದಲ್ಲಿ, ತಳ ಗಟ್ಟಿ ಹಿಡಿಬಾರ್ದು, ಯಾಕೆಂದರೆ ಅದಕ್ಕೆ ನೀರು ಹಾಕಲಿಲ್ಲಲ್ಲ. ಸೊ ಸ್ಪೂನಿಂದ ನೀವು ತಿರುಗಿಸ್ತಾ ಇರಬೇಕು. ನಮ್ಗೆ ಜಾಸ್ತಿ ಏನೋ ಟೈಮ್ ಇದಕ್ಕೇ ಸ್ಪೆಂಡ್ ಮಾಡಬೇಕು ಕಿಚನಲ್ಲೇ ಅಂತ ಇಲ್ಲ. ಕಿಚನಲ್ಲೇ ಸ್ಪೆಂಡ್ ಮಾಡಬೇಕು, ಬಟ್ ಬೇರೆ ಕೆಲಸನೂ ಮಾಡ್ಬೋದು. ಅವತ್ತು ನನಗೆ ಎಷ್ಟು ಬಂದಿದ್ರು ಬೇರೆ ಬೇರೆ ಕೆಲಸ ಇತ್ತು, ನಾನು ಅದರ ಜೊತೆಗೇ ಇದು ಮಾಡ್ತಾಯಿದ್ದೆ. ನೋಡಿ, ಈಗ ವರ್ಮಿಸಿಲಿ ಸ್ವಲ್ಪ ಬಾಯ್ಲ್ ಆದಮೇಲೆ ನಾವು ಅದನ್ನು ಹಾಕಬೇಕು. ಕ್ಯಾರೆಟ್ ಹಾಕಬೇಕು, ಗ್ರೇಟ್ ಮಾಡಿದಂಥ ಕ್ಯಾರೆಟ್ ಹಾಕಬೇಕು. ಅದನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ನಾವು ಬಾಯ್ಲ್ ಮಾಡಬೇಕು. ನಾವು ಬೇರೆ ಕೆಲಸನೂ ಮಾಡ್ತಾ ಇರ್ಬೋದು ಇದರ ಜೊತೆಗೇ, ಬಟ್ ಇದು ಹಾಲು ಇದು ಇಟ್ಟಿರುವಾಗ ಮಾತ್ರ ನಾವು ಹತ್ರನೇ ಇರಬೇಕು. ಏನಾದರೂ ಇದು ತಿನ್ನೋದಕ್ಕಿಂತ ಒಂದು 45 ಮಿನಿಟ್ಸ್ ಮುಂಚೆ ಆದರೂ ಮಾಡಬೇಕು, ಯಾಕೆಂದರೆ ಅದು ದಪ್ಪ ಕನ್ಸಿಸ್ಟೆನ್ಸಿಗೆ ಬರಬೇಕು. ಬಿಸಿ ಬಿಸಿ ಲೋಟದಲ್ಲಿ ಕುಡಿಯುವಂಥ ಕೀರಲ್ಲ ಇದು, ಸ್ಪೂನಲ್ಲಿ ತಿನ್ನುವಂಥದ್ದು ರಬಡಿ ಥರ ಇರುವಂಥ ಕೀರಿದು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿ ಇಡಬೇಕು. ಯಾವುದೇ ಸಪೋಸ್ ಮಧ್ಯಾಹ್ನ ಊಟಕ್ಕೆ ಮಾಡೋದಾದರೂ ಒಂದು ಫಸ್ಟಿಗೆ ಇದು ಮಾಡಿ ಮತ್ತೆ ಬೇರೆಲ್ಲ ಕೆಲಸ ಮಾಡ್ಬೋದು, ಅಷ್ಟೊತ್ತಿಗೆ ಇದು ಕೂಲಾಗಿರ್ತದೆ. ಸೊ ನೋಡಿ, ಆ ಥರ ಮಲಾಯಿಯನ್ನು ನಾನು ಸ್ಪೂನಿಂದ ತೆಗಿತಾ ಇದ್ದೇನೆ. ನೋಡಿ, ಆ ಥರ ಮಲಾಯಿಯನ್ನು ತೆಗೆದು ಅದಕ್ಕೇ ಹಾಕಬೇಕು ನಾವು. ತುಂಬ ದಪ್ಪ ಬರ್ತದೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಗೊತ್ತಾಗುತ್ತೆ. ಇದರ ಜೊತೆಗೆ ಪೂರಿ ಒಳ್ಳೆ ಕಾಂಬಿನೇಷನ್. ನಾರ್ಮಲ್ ಪೂರಿನೂ ಆಗುತ್ತೆ, ನಾನಿವತ್ತು ಒಂದು ಬೇರೆ ಪೂರಿ ಮಾಡ್ತಾಯಿದ್ದೇನೆ, ಆ ಥರನೂ ಆಗುತ್ತೆ. ನೋಡಿ, ಈಗ ಇದಕ್ಕೆ ಶುಗರ್ ಕೂಡ ಹಾಕ್ತಾಯಿದ್ದೇನೆ. ಶುಗರ್ ಅವರವರ ಟೇಸ್ಟಿಗೆ ತಕ್ಕಂಗೆ, ಕೆಲವರಿಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ಶುಗರ್ ಹಾಕಿಬಿಟ್ಟು ಅಷ್ಟೇ ತುಂಬ ನಾವು ಬಾಯ್ಲ್ ಮಾಡಬೇಕು. ಅದು ಸ್ವಲ್ಪ ತೆಳು ಆಗ್ತದಲ್ಲ ಶುಗರ್ ಹಾಕುವಾಗ. ನೋಡಿ, ಈ ಥರ ತಿರುಗಿಸ್ತಾ ಇರಬೇಕು. ದಪ್ಪ ಆಗ್ತಾ ಬಂತು ನೋಡಿ. ಇಲೈಚಿ ಕೂಡ ಹಾಕಬೇಕು ಇದಕ್ಕೇ.
ಕೆಲವೊಂದು ಸಲ ನಾನು ತೇಜ್ಪತ್ತ ಕೂಡ ಹಾಕ್ತೇನೆ. ಅವತ್ತು ಗಡಿಬಿಡಿಯಲ್ಲಿ ಮರೆತೋಯ್ತು. ಅವರಿಗೆ ತೇಜ್ಪತ್ತ ಕೂಡ ಅವರು ಖೀರಿಗೆ ಹಾಕ್ತಾರೆ. ಗೀಯಲ್ಲಿ ಫ್ರೈ ಮಾಡಿದಂತಹ ಬಾದಾಮ್ ಮತ್ತು ಕ್ಯಾಶ್ಯೂ ಕೂಡ ಹಾಕಬೇಕು ಅದಕ್ಕೆ. ಅದು ಲಾಸ್ಟಿಗೆ ಹಾಕಬೇಕು, ಇಲ್ಲಾಂದರೆ ಸಾಫ್ಟ್ ಆಗ್ತದೆ ಅದು. ನೋಡಿ ಹೇಗೆ ಮಲಾಯಿ ಥರ ಮೇಲ್ಗಡೆ ಕಾಣ್ತಾ ಉಂಟಲ್ಲ ನಿಮಗೆ ಸೈಡಲ್ಲಿ ಎಲ್ಲ, ಇದೇ ಥರ ಬರಬೇಕು. ಸಾಧಾರಣ 1/4 ಲೀಟರಷ್ಟು ನೋಡಿ ಅದು ಹಾಲು ಬಾಯ್ಲ್ ಆಗಿ ಖಾಲಿ ಆಯಿತು, ಇದಾಯಿತು, ಡ್ರೈ ಆಯಿತು. ಆ ಥರನೇ ಆಗಬೇಕು. ಇದನ್ನು ಸೈಡಿಗೆ ಇಟ್ಬಿಡೋಣ ಈಗ. ಮತ್ತು ನಾವು ಬೇರೆ ಪೂರಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಪೂರಿಗೆ ರೆಡಿ ಮಾಡ್ತಾಯಿದ್ದೇನೆ. ಇದು ತಣ್ಣಗಾಗಲಿಕ್ಕೆ ಇಟ್ಟು ಅದಕ್ಕೆ ಸೊಪ್ಪು ಮೆಂತ್ಯ ಸೊಪ್ಪನ್ನು ತೊಳೆದುಬಿಟ್ಟು ಕ್ಲೀನಾಗಿ ತೊಳೆದುಬಿಟ್ಟು ನಾನು ಅದನ್ನು ಫ್ರೈ ಮಾಡ್ತೇನೆ. ನಾನು ಯಾವುದೇ ಸೊಪ್ಪನ್ನು ಹಸಿಯಾಗಿ ಹಿಟ್ಟಿಗೆ ಹಾಕೋದಿಲ್ಲ. ಪರಾಟ ಮಾಡಲಿ ಏನೇ ಮಾಡಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟೆ ಹಾಕೋದು ನಾನು. ಫ್ರೈ ಮಾಡಿಬಿಟ್ಟು ಹಾಕಿದರೆ ಅದು ಒಳ್ಳೆ ಎರಮ ಕೊಡ್ತದೆ ಫ್ರೈ ಆದಾಗ ಎಣ್ಣೆಯಲ್ಲಿ. ಅದಕ್ಕೆ ಇದು ಹಲ್ದಿ ಹಾಕ್ತಾ ಇದ್ದೇನೆ. ಇದಿಲ್ಲ ಅಂದರೆ ನೀವು ಕಸೂರಿ ಮೇಥಿ ಕೂಡ ಹಾಕ್ಬೋದು, ಡ್ರೈ ಆಗಿ ಸಿಗುತ್ತಲ್ಲ ಅದು ಕೂಡ ಹಾಕ್ಬೋದು ಫ್ರೆಶ್ ಇಲ್ಲ ಅಂದರೆ. ಸಾಲ್ಟ್ ಹಾಕಿಬಿಟ್ಟು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸಬೇಕು. ಪೂರಿಗೆ ಸ್ವಲ್ಪ ಗಟ್ಟಿ, ಚಪಾತಿ ಥರ ಸ್ವಲ್ಪ ಸಾಫ್ಟ್ ಅಲ್ಲ, ಸ್ವಲ್ಪ ಗಟ್ಟಿಯಾಗಿ ಕಲಸಬೇಕು. ಕಲಸಿಟ್ಟುಕೊಂಡಿದ್ದೇನೆ. ಇದನ್ನು ಪೂರಿ ಲಟ್ಟಿಸುವ ಮತ್ತು ಫ್ರೈ ಮಾಡುವ ಸೀನ್ ಮಿಸ್ ಆಗಿದೆ ಫ್ರೆಂಡ್ಸ್. ಅಂದರೆ ಅವತ್ತು ನಾನು ಹೇಳ್ದೆಲ್ಲ ಗೆಸ್ಟ್ ಬಂದರು ಅಂತ ಏನೋ ಅವಸರದಲ್ಲಿ ಮಿಸ್ ಆಗಿದೆ. ನೋಡಿ ಈ ಥರ ಉಬ್ಬಿ ಬರಬೇಕು. ಪೂರಿ ಉಬ್ಬಿ ಬರಬೇಕಾದ್ರೆ ಇನ್ನೊಂದು ಟಿಪ್ಸ್ ಅಂದರೆ ದಪ್ಪ ಲಟ್ಟಿಸಬೇಕು. ಪೂರಿಯನ್ನು ತೆಳುವಾಗಿ ಲಟ್ಟಿಸುವುದಲ್ಲ. ತೆಳುವಾಗಿ ಲಟ್ಟಿಸಿದರೆ ನಿಮಗೆ ಒಮ್ಮೆಗೆ ಉಬ್ಬಿ ಬರ್ತದೆ. ನೀವು ಅಲ್ಲಿಂದ ಟೇಬಲ್ಗೆ ಹೋಗುವಷ್ಟರಲ್ಲಿ ಫ್ಲ್ಯಾಟ್ ಆಗ್ತದೆ ಅದು. ಸೊ ಈ ಥರ ಉಬ್ಬಿ ಬರಬೇಕಂದ್ರೆ ದಪ್ಪ ಲಟ್ಟಿಸಬೇಕು ಪೂರಿಯನ್ನು ಚೆನ್ನಾಗಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತು ನನ್ನ ರೆಸಿಪೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್.